ಸರ್, ಈ ಬಣ್ಣಗಳ ಸಂಖ್ಯಾಶಾಸ್ತ್ರ ಯಾರಿಗೆ ಬೇಕಾಗ್ಬೋದು ಸರ್? ಯಾರು ತಮ್ಮನ್ನು ತಾವು ಗೈಡ್ ಮಾಡ್ಕೋಬೇಕು. ಯಾವುದೇ ಒಂದು ವಸ್ತು, ಯಾವುದೋ ಒಂದು ಕೆಲಸ ಆನ್ ಟೈಮ್ ಆಗಬೇಕು. ಯಾವುದು ಅರ್ಡಲ್ಸ್ ಇಲ್ಲದೆ, ತಕರಾರು ಇಲ್ಲದೆ ಸಾಲ್ವ್ ಆಗಬೇಕು. ಎಲ್ಲರೂ ಬೆಳೆಸ್ಬೋದು. ಇವನ್ ವಿದ್ಯಾರ್ಥಿಗಳು ಬೆಳೆಸ್ಬೋದು. ಓಕೆ, ಯಾವುದೊಂದು ಸಬ್ಜೆಕ್ಟ್ ಟಫ್ ಆಗ್ತಾ ಇದೆ ಅದಕ್ಕೂ, ಮತ್ತು ಮೆಮೊರಿ, ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟಿಗೆ, ಲೇಡೀಸ್ ಮನೆಯಲ್ಲಿ ಏನಾದ್ರು ಹೊಂದಾಣಿಕೆ, ಹೊಸ ಕೆಲಸ ಸಿಗೋದಕ್ಕೆ, ಅಂದರೆ ಜಾಬ್ಗೂ ಸಿಗ್ಬೋದು, ಜಾಬ್ ಚೇಂಜ್ ಮಾಡೋದಕ್ಕೆ, ಮತ್ತು ಮನೇಲಿ ಹೊಂದಾಣಿಕೆ ಇಲ್ಲ ಅಂದರೆ, ಮತ್ತು ಪತಿ ಪತ್ನಿ ಕಲಹ ತೊಂದರೆ ಇತ್ತು, ಮಕ್ಕಳದು ವಿದ್ಯಾಭ್ಯಾಸ ತೊಂದರೆ ಇತ್ತು, ಇಲ್ಲ ಫಾರಿನ್ಗೆ ಹೋಗೋದು ಏನಾದ್ರು ತೊಂದರೆ ಇತ್ತು, ನಂಬರ್ಸ್ ಇಟ್ಸ್ ಕ್ಲಿಯರ್ ಚೇಂಜಸ್ ತೋರಿಸುತ್ತೆ ನಿಮಗೆ. ಈ ನಂಬರ್ ಹಾಕಿದ್ದೆ 2 ವಾರದಲ್ಲಿ ಇಷ್ಟು ಚೇಂಜ್ ಆಯಿತು, ಈ ನಂಬರ್ ಹಾಕಿದ್ದೆ 3 ವಾರದಲ್ಲಿ ಇಷ್ಟು ಚೇಂಜಸ್ ಆಯಿತು. ಆ ಚೇಂಜಸ್ಸನ್ನು ನಾವು ಯಾವ ಥರ ಹೇಳಿದ್ದೀವಿ ಆ ಥರ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಎಸ್, ಅದ್ಭುತ. ಈ ಥರ ಒಂದು ಸರ್ ಹೇಳ್ದಂಗೆ ಈ ಥರ ಅನೇಕ ಪ್ರೋಟೋಕಾಲ್ಸು ಈ ಪುಸ್ತಕದಲ್ಲಿದೆ. ಸೊ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಹಾಗೆ ಬಸವ ಆಕ್ಯೂ ಅಕಾಡೆಮಿಗೆ ಬರಬೇಕು ಅಂದರೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಕೂಡ ಹೇಳ್ತಾರೆ, ನಿಮಗೆ ಮ್ಯಾಪನ್ನು ಕೂಡ ಕಳಿಸ್ತಾರೆ. ಸೊ ಹಾಗೆ ನೇರವಾಗಿ ಇಲ್ಲಿ ಬರ್ಬೋದು. ಸೊ ಡಾಕ್ಟರ್ ಬಸವರಾಜ್ ಅವರು ಬರೆದಿರುವಂಥ ಕಲರ್ ಥೆರಪಿ ಆಗಿರ್ಬೋದು, ಕಲರ್ ನ್ಯೂಮರಾಲಜಿ ಆಗಿರ್ಬೋದು, ಈ ಪುಸ್ತಕಗಳಲ್ಲಿ ನಿಮಗೆ 106 ಥರದ ಪ್ರೋಟೋಕಾಲ್ಗಳಿದೆ. ಸೊ ಏನು ಪ್ರತಿನಿತ್ಯ ವಿಡಿಯೋಗಳು ಬರ್ತಾ ಇದೆ, ಸೊ ಬಸವ ಆಕ್ಯೂ ಅಕಾಡೆಮಿಲಿ ಆಗಿರ್ಬೋದು, ರೈಟ್ ನ್ಯೂಸಲ್ಲಿ ಆಗಿರ್ಬೋದು, ಎಲ್ಲ ಉತ್ತರಗಳು ಕೂಡ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಹಾಗೆ ಇಂಥ ಒಂದು ಅದ್ಭುತವಾದ ಗ್ರಂಥವನ್ನು ತಂದಂಥ ಒಂದು ಆರೋಗ್ಯದ ಗ್ರಂಥ, ಇನ್ನೊಂದು ನ್ಯೂಮರಾಲಜಿ ಅಂತ ಗ್ರಂಥ. ಸೊ ಹಾಗೆ ಇಂಥ ಅದ್ಭುತವಾದ ಗ್ರಂಥವನ್ನು ತಂದು ಪ್ರತಿನಿತ್ಯ ಎಪಿಸೋಡ್ ವೈಸಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ನಿಜ ಕೂಡ ಎಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ, ಯಾಕಂದರೆ ಮನೇಲೆ ಕೂತ್ಕೊಂಡು ಅವರು ಕಷ್ಟವನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ. ಕ್ಲಾಸ್ ಬಗ್ಗೆ ನಾವು ಹೇಳ್ತಾ ಇದ್ರಿ ತಾವು. ಎಸ್, ಏಪ್ರಿಲ್ 21 ಡಯಾಬಿಟೀಸ್ ಆ್ಯಂಡ್ ಫೆರಿಫೆರಲ್ ಡಿಸಾರ್ಡರ್ಸ್, ಅಂದರೆ ಡಯಾಬಿಟೀಸು ಮತ್ತು ಅದರಿಂದ ಆಗ್ತಕ್ಕಂಥ 16 ತೊಂದರೆಗಳಿಂದ ಹೇಗೆ ಆಚೆ ಬರೋದು. ಇದು 4 ದಿವಸದ ಕಾರ್ಯಕ್ರಮ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಯಾರಾದರೂ ಜಾಯ್ನ್ ಆಗ್ಬೋದು. ಒಂದು ಸಮಸ್ಯೆ ಹೇಗೆ ಬರುತ್ತೆ, ಅದರ ರೂಟ್ ಕಾಸ್ ಏನು, ಅದನ್ನು ಹೇಗೆ ಔಷಧಿ ರಹಿತವಾಗಿ ಹೇಗೆ ಸಾಲ್ವ್ ಮಾಡ್ಬೋದು, ಮತ್ತು ಯಾವೆಲ್ಲ ಆಹಾರ ಪದ್ಧತಿಗಳನ್ನು ನಾವು ಅಡಾಪ್ಟ್ ಮಾಡ್ಕೋಬೋದು. 8 ರಿಸಲ್ಟ್ ಓರಿಯೆಂಟೆಡ್ ಪ್ರೋಟೋಕಾಲ್ ಸಿಸ್ಟಮೆಟಿಕ್ ಆಗಿ ಮಾಡ್ತಕ್ಕಂಥ ವರ್ಕ್ಶಾಪ್ ಇದು. ಎಲ್ರಿಗೂ ಸ್ವಾಗತ. ಕೆಲವೇ ಸೀಟ್ಗಳು, ಲಿಮಿಟೆಡ್ ಪೀಪಲಿಗೆ ಮಾಡ್ತಾ ಇರೋದು. ಐ ಆಮ್ ವೆಲ್ಕಮ್ ಯು ಆಲ್ ಫಾರ್ ದಟ್ ವರ್ಕ್ಶಾಪ್. ಫೀಸ್ ಏನಾದರೂ ಹೇಳ್ಬೋದಾ? ವಿತಿನ್ ಏಪ್ರಿಲ್ 15th ಒಳಗಡೆ ನೀವು ರಿಜಿಸ್ಟರ್ ಮಾಡಿದರೆ ಓನ್ಲಿ 599 599 ರೂಪಾಯಿ ಅಷ್ಟೇ. ಅದೊಂದು ಲಕ್ಕಿ ನಂಬರ್ ಇದೆ. ಅದ್ರ ಮೇಲೆ ಬುಕ್ ಮಾಡಿದರೆ 999 990 ಆಫರ್ ಕೊಡ್ತಾ ಇದ್ರೆ ಅದು ಸದ್ಬಳಕೆ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟು ಶುಗರ್ ಕಂಟ್ರೋಲ್ ಮಾಡೋದಕ್ಕೆ, ನಿಮ್ಮ ಪಾದ ಉರಿ ಕಂಟ್ರೋಲ್ ಮಾಡೋದಕ್ಕೆ, ವಿಷನ್ ತೊಂದರೆ ಆಗೋದಕ್ಕೆ, ವೇಟ್ ಲಾಸು, ವೇಟ್ ಗೇನ್ ಏನೆಲ್ಲ ಟ್ರೈ ಮಾಡಿರ್ತೀರ. ಬಟ್ ಡಯಾಬಿಟೀಸ್ ಅಂತಕ್ಕಂಥ ಒಂದು ವರ್ಕ್ಶಾಪು ಅದೆಲ್ಲದನ್ನು ಕವರ್ ಮಾಡ್ತೈತೆ. ನಿಮಗೆ ಲೈಂಗಿಕ ತೊಂದರೆ ಯಾಕಾಯಿತು, ಯೂರಿನ್ ಪ್ರಾಬ್ಲಮ್ ಯಾಕಾಯಿತು, ಓಕೆ, ಕಿಡ್ನಿ ಪ್ರಾಬ್ಲಮ್ ಯಾಕಾಯಿತು, BP ಯಾಕೆ ಜಾಸ್ತಿ ಆಗ್ತಾಯಿದೆ, ಒಬೆಸಿಟಿ ಯಾಕಾಯಿತು, ಕೊಲೆಸ್ಟ್ರಾಲ್ ಯಾಕಾಯಿತು, ಇದೆಲ್ಲದರ ಮೂಲ ಕಾರಣ ಹೊಟ್ಟೆ ತೊಂದರೆ ಆದರೆ ಇವೆಲ್ಲ ತೊಂದರೆ ಆಗೋದು. ಅದನ್ನ ಹೆಂಗೆ ಸರಿ ಮಾಡೋದಂತ ಹೇಳ್ತೀವಿ. ಹೊಟ್ಟೆನ ಹೆಂಗೆ ಸರಿ ಮಾಡ್ಕೊಳ್ಳೋದು, ಆಗ ಎಲ್ಲ ಕಾಯಿಲೆಗಳು ಸರಿ ಹೋಗುತ್ತೆ. ಶುಗರ್ ಇದೊಂದು ಒನ್ ಆಫ್ ದಿ ಸ್ಪೆಷಲ್ ವರ್ಕ್ಶಾಪ್. ಓಕೆ, ಆಮೇಲೆ ಹೆಚ್ಚು ಕಾಯಿಲೆ ಈಗಲೂ ಕೂಡ ಶುಗರು BP ಅಂತಾರಲ್ಲ ಸರ್, ಅದನ್ನು ನಾನು ರಿವೀಲ್ ಮಾಡ್ತೀನಿ ಸೀಕ್ರೆಟ್. ಅದು ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ, ನೀವೇನು ಪ್ರಿಕಾಷನ್ಸ್, ಇವನ್ ಡಯಾಬಿಟೀಸ್ ಇಲ್ಲ ಅಂದ್ರೂ ಜಾಯಿನ್ ಆಗಿ. ಯಾಕೆಂದರೆ ಬರದೇ ಇರೋ ಥರ ಯಾವ ಥರ ಕಾಪಾಡ್ಕೋಬಹುದು ನಮ್ಮ ದೇಹನ. ಓಕೆ, ಅದೆಲ್ಲದು ಈ ವರ್ಕ್ಶಾಪಲ್ಲಿ ಇರುತ್ತೆ. ಎಸ್ ಸರ್, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ. ಬಸವ ಅಕಾಡೆಮಿ. ಸೊ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ಪೇಮೆಂಟ್ ಲಿಂಕ್ ಇರುತ್ತೆ. ಜಸ್ಟ್ ಪೇಮೆಂಟ್ ಮಾಡಿದ್ರೆ ಸಾಕು. ವಿತಿನ್ 1 or 2 ಡೇಸಲ್ಲಿ ನಮ್ಮ ಟೆಲಿಗ್ರಾಮ್ ಆರ್ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಪೀಪಲ್ ಕ್ಯಾನ್ ಜಾಯಿನ್ ದಿಸ್. ಎಸ್ ವೀಕ್ಷಕರೇ, ಸೊ ಮತ್ತೆ ಡಾಕ್ಟರ್ ಬಸವರಾಜ್ ಅವರು ಮಾತಾಡ್ತೀನಿ. ಸೊ ಅವರು ಕ್ಲಾಸಲ್ಲಿ ಕೂಡ ಸಿಗ್ತಾ ಇರ್ತಾರೆ. ಹಾಗೆ ನೇರವಾಗಿ ಅವ್ರನ್ನೇ ಭೇಟಿ ಮಾಡಬೇಕು ಅಂತ ಅನ್ನೋದು ಸ್ವಲ್ಪ ಕಷ್ಟ, ಯಾಕೆಂದರೆ 1000 ಜನಕ್ಕೆ ಅವರು 1 ನಿಮಿಷ ಮಾತಾಡಿದ್ರು ಕೂಡ ಅದು ವಾರಗಟ್ಟಲೆ ಆಗ್ಬಿಡುತ್ತೆ. ಹಾಗಾಗಿ ವೀಡಿಯೋಗಳಲ್ಲೇ ಅವ್ರು ನಿಮಗೆ ಸಿಗ್ತಾ ಹೋಗ್ತಾರೆ. ಹಾಗೆ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ನಾವು ವೀಡಿಯೋಗಳ ಮುಖಾಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಸೊ ಇಷ್ಟೊತ್ತು ನಮ್ಮೊಟ್ಟಿಗೆ ಸರ್, ಅವರೊಟ್ಟಿಗೆ ನಾನು ನಮ್ಮೊಟ್ಟಿಗೆ ಡಾಕ್ಟರ್ ಬಸವರಾಜ್ ಅವರು. ಸೊ ಒಂದು ನಿಮ್ಮ ಈ ಸೀಕ್ರೆಟ್ ಏನು ಸರ್? ನಿಮಗೆ ಲಾಸ್ಟ್ ಟೈಮು ಕೂಡ ಕೇಳಿದ್ದೆ, ನೀವು ಹಿಂಗೆ ಇದ್ದಲ್ಲ, ಈ ಸೀಕ್ರೆಟ್ ಏನು ಸರ್? ಹೊರಗಡೆ ಏನು ತಿನ್ನಲ್ಲ ಲಾಸ್ಟ್ 15 ವರ್ಷದಿಂದ ಹೊರಗಡೆ ಏನು ತಿನ್ನಲ್ಲ. ಅದೊಂದು ತಪಸ್ಸೆ ಮಾಡಿಬಿಟ್ರಲ್ಲ ಸರ್. ಮೊನ್ನೆ ದುಬೈಗೆ ಹೋಗಿದ್ದೆ, ಅಕ್ಕಿ ಎಲ್ಲ ತಗೊಂಡೋಗಿ ಅಲ್ಲೇ ಅಡುಗೆ ಮಾಡಿಕೊಂಡು, ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಬರ್ತವೆ, ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಎಸ್ ಸರ್, ದುಬೈದು ಹೆಂಗಿತ್ತು ಸರ್? ಲಾಸ್ಟ್ 2 months ಹತ್ರ ಲಾಟ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿಂದ ಈ ಸರಿ ಹೆಚ್ಚು ಕಡಿಮೆ ಒಂದು 100 ಜನ TM ಕೋರ್ಸಿಗೆ ಜಾಯ್ನ್ ಆಗಿದ್ದಾರೆ. ಆನ್ಲೈನ್ ಕ್ಲಾಸ್ ಆನ್ಲೈನ್ ಮಾಡ್ತಾ ಇದ್ದಾರೆ. ವಿ ಲಾಂಚ್ TM ದೇರ್ ಅಂಡ್ ಒಂದು 50 ಮೆಂಬರ್ಸ್ ನಾಡೀಶ್ವರ ಪರ್ಚೇಸ್ ಮಾಡಿದ್ದಾರೆ. ಗೋಯಿಂಗ್ ವೆಲ್.
ನನಗೆ ಯಾವುದೇ ಹೊರಗಿನ ಊಟ ಎಲ್ಲೇ ಒಂದು ಸರಿ ತಗೋಬೋದು, ತಗೋಬೋದು. 2ನೇ ಸತಿ ತೊಗೊಂಡ್ರೆ ನನಗೆ ಗೊತ್ತು ಏನಾಗುತ್ತೆ ಬಾಡಿಯಲ್ಲಿ ಅಂತ. ಕರೆಕ್ಟ್. ಸೊ ಹಾಗಾಗಿ ನಾವು ಎಲ್ಲೇ ಹೋದ್ರೂ ಸೊ ದುಬೈನಲ್ಲಿ ಅಷ್ಟು ಜನಗಳ ಮಧ್ಯೆ ನೀವು ನಿಂತ್ಕೊಂಡು ಮಾತಾಡ್ತಿದ್ರಿ, ನಾವು ಅದ್ರ ಸುದ್ದಿ ಮಾಡಿದ್ದೆ ಆ್ಯಕ್ಚುಲಿ, ಅದ್ರ ವಿಡಿಯೋಗಳು ನಾನು ಕೂಡ ಹಾಕಿದ್ದೆ. ಎಷ್ಟೋ ಜನ ಕಮೆಂಟ್ಸ್ ಹಾಕ್ತಾರೆ, ಕಂಗ್ರ್ಯಾಚುಲೇಷನ್ ಸರ್, ನಮ್ಮ ಕರ್ನಾಟಕದ ಹೆಮ್ಮೆನ ಅಲ್ಲಿನ ಕೀರ್ತಿ ಪತಾಕೆ ಹಾರಿಸ್ತಾ. ಅಲ್ಲಿ ತುಂಬ ಜನಕ್ಕೆ ಇದ್ರದ್ದು ಅವಶ್ಯಕತೆ ಇದೆ. ಎಲ್ಲ ಕ್ಲೋಸ್ಡ್ ಅಟ್ಮಾಸ್ಫಿಯರಲ್ಲಿ ಇರ್ತಾರೆ, ಹೊರಗಡೆ ಹೋಗಲ್ಲ. ಓಕೆ, ಸೊ ಲಾಟ್ ಆಫ್ ಡಿಸೀಸಸ್. ಸೊ ಹಾಗಾಗಿ ನಾವು ಹೋಗಿ ಅಲ್ಲಿ ಟ್ರೀಟ್ ಮಾಡೋಕ್ಕಾಗಲ್ಲ, ವಿಲ್ ಕ್ರಿಯೇಟ್ ಹೀಲರ್ಸ್. ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಾರೆ ಅಂದರೆ ಆಲ್ರೆಡಿ ಒಂದು 10 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅದನ್ನು 100,000 ಗಟ್ಟಲಲ್ಲಿ ತಗೊಂಡು ಹೋಗ್ತಾನೆ ಇರ್ತಾರೆ.